ಸ್ನೇಹಿತರೆ, ನೇಪಾಳದಲ್ಲಿ ಸಂಭವಿಸಿರುವ ಭೀಕರ ಪ್ರಕೃತಿ ವಿಕೋಪ ಇದೀಗ ಇಡೀ ಜಗತ್ತು ಗಮನ ಸೆಳೆದಿದೆ. ನೇಪಾಳ ಟಿಬೆಟ್ ಗಡಿ ಹಿಮಾಲಯ ಪ್ರದೇಶದಲ್ಲಿ ಸಂಭವಿಸಿದ ಭಾರೀ ಪ್ರವಾಹ ಮತ್ತು ಮಣ್ಣಿನ ಹರಿವಿನಿಂದ ಅನೇಕ ಪ್ರದೇಶಗಳು ತೀವ್ರವಾಗಿ ಹಾನಿಗೊಳಗಾಗಿವೆ. ಈ ಘಟನೆ ಆಗಸ್ಟ್ 26ರಂದು ಸಂಭವಿಸಿದ್ದು, ಬೋಟಿಕೋಶಿ ಮತ್ತು ತ್ರಿಶೂಲಿ ನದಿ ಪ್ರದೇಶಗಳಲ್ಲಿ ನೀರು ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದ್ದಾವೆ. ಈ ಪ್ರವಾಹದ ವೇಗ ಎಷ್ಟೊಂದು ಹೆಚ್ಚಾಗಿದೆಂದರೆ, ಪ್ರವಾಹದ ವೇಗ ಸುಮಾರು ಮನೆಗಳು, ರಸ್ತೆಗಳು, ಸೇತುವೆಗಳು ಮತ್ತು ಇತರ ಮೂಲ ಸೌಕರ್ಯಗಳಿಗೂ ಭಾರೀ ಹಾನಿಯಾಗಿದೆ. ಸ್ನೇಹಿತರೆ, ಆರಂಭದಲ್ಲಿ ಈ ಘಟನೆ ಭೂಕಂಪ ಕಾರಣವಾಗಿರಬಹುದು ಎಂಬ ಅನುಮಾನ ವ್ಯಕ್ತವಾಗಿತ್ತು. ಆದರೆ ನಂತರ ವರದಿಗಳಲ್ಲಿ ಹಿಮನದಿಯ ಕುಸಿತ ಅಥವಾ ಹಿಮಬಂಡೆಗಳ ಭಾರೀ ಕುಸಿತದಿಂದ ಉಂಟಾದ ನೀರಿನ ಪ್ರವಾಹವೇ ಪ್ರಮುಖ ಕಾರಣಗಳು ಎಂದು ತಿಳಿಸಲಾಗಿದೆ. ಸ್ನೇಹಿತರೆ, ನೇಪಾಳದಲ್ಲಿ ರಸುವಾ ಸೇರಿದಂತೆ ಗಡಿ ಭಾಗದ ಪ್ರದೇಶಗಳು ಈ ದುರಂತದಿಂದ ಹೆಚ್ಚು ಪರಿಣಾಮಕ್ಕೊಳಗಾಗಿವೆ. ಪ್ರವಾಹದ ಪರಿಣಾಮವಾಗಿ ಪ್ರಮುಖ ರಸ್ತೆಗಳು ಮತ್ತು ಸೇತುವೆಗಳು ಹಾನಿಗೊಳಗಾಗಿರುವುದರಿಂದ ಕೆಲವು ಪ್ರದೇಶಗಳಿಗೆ ನೆಲದ ಮೂಲಕ ತಲುಪುವುದು ಕಷ್ಟವಾಗಿದೆ. ಇದರಿಂದ ರಕ್ಷಣಾ ತಂಡಗಳು ಸಾಕಷ್ಟು ಸವಾಲು ಎದುರಿಸಲಾಗುತ್ತಿದೆ. ಕೆಲ ಪ್ರದೇಶಗಳಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ವರದಿಯಾಗಿವೆ. ಸ್ನೇಹಿತರೆ, ಇಲ್ಲಿ ಒಂದು ಪ್ರಮುಖ ವಿಷಯವನ್ನು ಗಮನಿಸಬೇಕು. ರಕ್ಷಣಾ ಕಾರ್ಯಾಚರಣೆ ಇನ್ನೂ ನಡೆಯುತ್ತಿರುವುದರಿಂದ ಸಾವಿನ ಸಂಖ್ಯೆ ನಿರಂತರವಾಗಿ ಬದಲಾಗುತ್ತದೆ. ಆಗಸ್ಟ್ 27ರ ಇತ್ತೀಚಿನ ವರದಿಗಳ ಪ್ರಕಾರ ನೇಪಾಳ ಮತ್ತು ಟಿಬೆಟ್ ಭಾಗಗಳನ್ನು ಸೇರಿಸುವ ಸಾವಿನ ಸಂಖ್ಯೆ 350ಕ್ಕೂ ಹೆಚ್ಚಾಗಿದೆ ಎಂದು ವರದಿಯಾಗಿದೆ. ಅದೇ ಸಮಯದಲ್ಲಿ ನೂರಾರು ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ನೇಪಾಳದಲ್ಲಿ 800ಕ್ಕೂ ಹೆಚ್ಚು ಜನರು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂಬ ಅಧಿಕಾರಿಗಳು ಮಾಹಿತಿ ವರದಿಯಾಗಿವೆ. ಟಿಬೆಟ್ ಭಾಗದಲ್ಲೂ ನೂರಾರು ಮಂದಿ ನಾಪತ್ತೆಯಾಗಿದ್ದಾರೆ. ಆದ್ದರಿಂದ ನೀವು ಈ ವಿಡಿಯೋವನ್ನು ನೋಡುತ್ತಿರುವ ಸಮಯಕ್ಕೆ ಸಂಖ್ಯೆಗಳು ಮತ್ತಷ್ಟು ಬದಲಾಗಬಹುದು. ಸ್ನೇಹಿತರೆ, ಈ ದುರಂತದಿಂದ ಮತ್ತೊಂದು ಆತಂಕಕಾರಿ ಅಂಶವೇನೆಂದರೆ, ನಾಪತ್ತೆಯಾದವರಲ್ಲಿ ವಿದೇಶಿ ಪ್ರವಾಸಿಗರು ಮತ್ತು ಯಾತ್ರಿಕರು ಇದ್ದಾರೆ. ನೇಪಾಳದ ಮೂಲಕ ಟಿಬೆಟ್ ಹಾಗೂ ಕೈಲಾಸ ಮಾನಸ ಸರೋವರ ಕಡೆಗೆ ಪ್ರಯಾಣಿಸಿದ್ದ ಹಲವು ಜನರು ಈ ಪ್ರದೇಶದಲ್ಲಿ ಇದ್ದರು ಎಂದು ವರದಿಗಳು ತಿಳಿಸುತ್ತಾ ಇದ್ದಾವೆ. ವಿವಿಧ ದೇಶಗಳ ನಾಗರಿಕರು ನಾಪತ್ತೆಯಾಗಿರುವ ಬಗ್ಗೆ ಅವರು ಸರ್ಕಾರ ಕೂಡ ಮಾಹಿತಿ ಸಂಗ್ರಹಿಸ್ತಾ ಇದೆ. ಭಾರತ ಸೇರಿದಂತೆ ಹಲವು ದೇಶಗಳ ನಾಗರಿಕ ಸುರಕ್ಷತೆ ಬಗ್ಗೆ ಪರಿಶೀಲನೆ ನಡೀತಾನೇ ಇದೆ. ಮತ್ತು ಈ ದುರಂತ ಕೇವಲ ನೇಪಾಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ನೇಪಾಳದ ಗಡಿಯಾಚೆಗಿನ ಚೀನಾದ ಟಿಬೆಟ್ ಪ್ರದೇಶದಲ್ಲಿ ಭಾರೀ ಹಾನಿಯಾಗಿದೆ. ಗ್ರಿಯಾಂಗ್ ಕೌಂಟಿ ಪ್ರದೇಶದಲ್ಲಿ ಪ್ರವಾಹ ಮತ್ತು ಮಣ್ಣಿನ ಹರಿವಿನಿಂದ ಮೂಲ ಸೌಕರ್ಯಗಳಿಗೂ ಹಾನಿಯಾಗಿದ್ದು, ಹಲವು ನಾಪತ್ತೆಯಾಗಿದ್ದಾರೆ ಎಂಬ ವರದಿಗಳು ಹೇಳ್ತಾ ಇದ್ದಾವೆ. ಹೀಗಾಗಿ ಇದು ನೇಪಾಳ ಟಿಬೆಟ್ ಗಡಿ ಎರಡು ಭಾಗಗಳ ಮೇಲೆ ಪರಿಣಾಮ ಬೀರುವ ದೊಡ್ಡ ಪ್ರಕೃತಿ ವಿಕೋಪವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪ್ರಸ್ತುತ ನೇಪಾಳದ ಭದ್ರತಾ ಪಡೆಗಳು ಮತ್ತು ರಕ್ಷಣಾ ತಂಡಗಳು ನಾಪತ್ತೆಯಾದವರನ್ನು ಹುಡುಕುವ ಕಾರ್ಯದಲ್ಲಿ ತೊಡಗಿವೆ. ಹೆಲಿಕಾಪ್ಟರ್ಗಳ ಸಹಾಯದಿಂದ ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವ ಪ್ರಯತ್ನ ನಡೀತಾ ಇದೆ. ಆದರೆ ಹಾನಿಗೊಳಗಾದ ರಸ್ತೆಗಳು, ಸೇತುವೆಗಳು ಮತ್ತು ಸಂವಹನದ ವ್ಯವಸ್ಥೆಯಿಂದ ರಕ್ಷಣಾ ಕಾರ್ಯಾಚರಣೆ ಅಷ್ಟು ಸುಲಭವಾಗ್ತಾ ಇಲ್ಲ. ಸ್ನೇಹಿತರೆ, ಕೆಲವು ಪ್ರದೇಶಗಳಲ್ಲಿ ಮತ್ತಷ್ಟು ಪ್ರವಾಹದ ಅಪಾಯವೂ ಇರುವುದರಿಂದ ಅಧಿಕಾರಿಗಳು ಎಚ್ಚರಿಕೆ ವಹಿಸ್ತಾ ಇದ್ದಾರೆ. ಪ್ರವಾಹದಿಂದ ನದಿಯ ಕೆಲವು ಭಾಗಗಳಲ್ಲಿ ನೀರಿನ ಹರಿವು ತಡೆಯಲ್ಪಟ್ಟಿರುವುದರಿಂದ ಮತ್ತಷ್ಟು ನೀರು ಏಕಾಏಕಿ ಬಿಡುಗಡೆಯಾಗುವ ಸಾಧ್ಯತೆ ಬಗ್ಗೆ ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಇದರಿಂದ ಈಗಾಗಲೇ ಹಾನಿಗೊಳಗಾದ ಪ್ರದೇಶಗಳಲ್ಲಿ ಮತ್ತಷ್ಟು ಅಪಾಯ ಉಂಟಾಗಬಹುದು ಎಂಬ ಆತಂಕವಿದೆ. ಆದ್ದರಿಂದ ರಕ್ಷಣಾ ತಂಡಗಳು ಒಂದೆಡೆ ನಾಪತ್ತೆಯಾದವರನ್ನು ಹುಡುಕುತ್ತಿದ್ದರೆ, ಮತ್ತೊಂದು ಕಡೆ ಮುಂದಿನ ಅಪಾಯಗಳನ್ನು ಗಮನಿಸ್ತಾ ಇದ್ದಾವೆ. ಸ್ನೇಹಿತರೆ, ಹಿಮಾಲಯ ಪ್ರದೇಶಕ್ಕೆ ಇದು ದೊಡ್ಡ ಎಚ್ಚರಿಕೆ. ಹೌದು, ಹಿಮಾಲಯ ಪ್ರದೇಶದಲ್ಲಿ ಹಿಮನದಿಗಳು ಬದಲಾವಣೆ, ಹಿಮ ಸರೋವರಗಳು ವಿಸ್ತರಣೆ ಮತ್ತು ತೀವ್ರ ಹವಾಮಾನ ಘಟನೆಗಳ ಬಗ್ಗೆ ವಿಜ್ಞಾನಿಗಳು ಹಲವು ವರ್ಷಗಳಿಂದ ಎಚ್ಚರಿಕೆ ನೀಡ್ತಾನೆ ಇದ್ದಾರೆ. ಸ್ನೇಹಿತರೆ, ನೇಪಾಳದಲ್ಲಿ ನೀಡಿದಿರುವ ಈ ದುರಂತ ನಿಜಕ್ಕೂ ಆತಂಕಕಾರಿಯಾಗಿದೆ. ನೂರಾರು ಕುಟುಂಬಗಳು ಮತ್ತು ಪ್ರೀತಿ ಪಾತ್ರರ ಬಗ್ಗೆ ಮಾಹಿತಿ ಸಿಗದೆ ಕಾಯುತ್ತಿವೆ. ರಕ್ಷಣಾ ತಂಡಗಳು ಕಷ್ಟಕರ ಪರಿಸ್ಥಿತಿಯಲ್ಲೂ ಕಾರ್ಯಾಚರಣೆ ಮುಂದುವರಿಸ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪರಿಶೀಲಿಸಿದ ಫೋಟೋಗಳು, ಹಳೆಯ ವಿಡಿಯೋಗಳು ಅಥವಾ ತಪ್ಪು ಸಾವಿನ ಸಂಖ್ಯೆಯನ್ನು ಹಂಚಿಕೊಳ್ಳದೆ ಅಧಿಕೃತ ಮಾಹಿತಿಯನ್ನು ನಂಬುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ರಕ್ಷಣಾ ಕಾರ್ಯಾಚರಣೆ ಮುಂದುವರಿಯುತ್ತಿದ್ದು, ನಾಪತ್ತೆಯಾದ ಎಲ್ಲ ಸುರಕ್ಷಿತವಾಗಿ ಪತ್ತೆಯಾಗಲಿ ಎಂಬುದು ಎಲ್ಲರ ಆಶಯ. ಈ ಕುರಿತು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ನೀವು ಯಾರಾದರೂ ನಮ್ಮ ಚಾನಲನ್ನು ಹೊಸಬರು ನೋಡ್ತಾ ಇದ್ದರೆ, ಇಂಥ ಡೈಲಿ ರಿಲೇಟೆಡ್ ಟಾಪಿಕ್ಸ್ ಮೇಲೆ ವೀಡಿಯೋಸ್ ಮಾಡ್ತಾ ಇದ್ದೀರಿ, ನಿಮ್ಗೆ ಅರ್ಥವಾಗುವ ಸ್ಟೈಲ್ನಲ್ಲಿ. ಅಂಥದ್ರಲ್ಲಿ ನೀವು ಯಾರು ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸ್ನೇಹಿತರೆ.